ಹಚ್ಚಿದ ತಕ್ಷಣ ಲಿಪ್ಸ್ಟಿಕ್ ಹಚ್ಚಿರೋ ಥರ ಫೀಲ್ ಕೊಡುತ್ತೆ. ಇದೊಂದು ಗ್ಲಾಸಿ ಲುಕ್ ಕೊಡುತ್ತೆ ಇದು ನಿಮ್ಮ ಲಿಪ್ಗೆ. ಹಿಂಗೆ ನನ್ನ ಮಗ ಮಾಡೋ ಕೆಲಸ ಎಲ್ಲ ಹಿಂಗೆ. ಇದು ಚೆನ್ನಾಗಿದೆ, ಫ್ಲೇವರ್ ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ ಏನಾಗಿದೆ ಅಂದರೆ ನನ್ನ ಒಂದು ಲಿಪ್ ಬಾಮ್ ಕಲೆಕ್ಷನ್ ಆಗಿದೆ. ಸೊ ಎಷ್ಟೊಂದು ಜನ ಕೇಳಿದ್ರೆ ನಿಮ್ಮ ಲಿಪ್ ಬಾಮ್ ಕಲೆಕ್ಷನ್ ನನ್ನ ತೋರಿಸಿ, ನಿಮ್ಮ ಲಿಪ್ ಬಾಮ್ ಕಲೆಕ್ಷನ್ ತೋರಿಸಿ, ಪಿಂಕ್ ಲಿಪ್ಗೆ ಏನು ಮಾಡಬೇಕು ಅಂತ ಎಷ್ಟೊಂದು ಜನ ಕ್ವಶನ್ಸ್ ಮಾಡಿದ್ರಿ. ಅದಕ್ಕೋಸ್ಕರ ಇವತ್ತು ಒಂದು ನನ್ನ ಲಿಪ್ ಬಾಮ್ ಕಲೆಕ್ಷನ್ ತೋರಿಸೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಅಂತ ಹೇಳ್ತಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನು ಕೂಡ ಅಷ್ಟೇ ಫಸ್ಟೆಲ್ಲ ತುಂಬ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೆ, ಆವಾಗಲೂ ಲಿಪ್ಸ್ಟಿಕ್ ಹಚ್ತಿದ್ದೆ. ಬಟ್ ಆವಾಗ ಸ್ವಲ್ಪ ನನ್ನ ಲಿಪ್ ಒಂದು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಆ್ಯಂಡ್ ನಾನು ಇವಾಗ ಕೂಡ ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ. ಈಗ ಜಸ್ಟು ಯಾರು ಹೊರಗಡೆ ಹೋಗಬೇಕು ಅಂದರೆ ಏನಾದ್ರು ಫಂಕ್ಷನ್ ಇದ್ದಾಗ ಅಥವಾ ಏನಾದ್ರು ಟೆಂಪಲ್ ಅವಾಗ ಒಂದೊಂದ್ಸಲ ಅವಾಯ್ಡ್ ಮಾಡ್ತೀನಿ. ಏನೋ ತುಂಬ ಫಂಕ್ಷನ್ ಎಲ್ಲೋ ಇದ್ದಾಗ ಮಾತ್ರ ನಾನು ಲಿಪ್ಸ್ಟಿಕ್ ಹಚ್ತೀನಿ. ಇವಾಗಲೂ ಕೂಡ ಸ್ವಲ್ಪ ಎಲ್ಲೋ ಕೆಲಸ ಇತ್ತು, ಅದಕ್ಕೆ ಸಲೂನ್ಗೆ ಹೋಗಿದ್ದೆ, ಅದಕ್ಕೆ ಹಚ್ಚಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಸುಮ್ಮನೆ ಲಿಪ್ ಬಾಮ್ ಹಚ್ಚಲ್ಲ. ನನ್ನ ಹತ್ರ ಒಂದು ಲಿಪ್ ಬಾಮ್ ಇದೆ, ಅದು ಸೇಮ್ ಲಿಪ್ಸ್ಟಿಕ್ ಲುಕ್ಕೇ ಕೊಡುತ್ತೆ, ಅದನ್ನು ಹಚ್ತೀನಿ. ಯಾವಾಗ ನಾನು ಅದನ್ನೇ ಹಚ್ಚೋದು. ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಲಿಪ್ ಬಾಮ್ ಬಂದು ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ, ವಾಶ್ ಬ್ಯಾಗ್ ಅಂತ. ಇಷ್ಟು ಲಿಪ್ ಬಾಮ್ಸ್ ಇದೆ ನನ್ನ ಹತ್ರ, ಇಷ್ಟು ಲಿಪ್ ಬಾಮ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ನಿಮಗೆ ಒಂದೊಂದೇ ಅದ್ರ ನೇಮ್ ಆ್ಯಂಡ್ ಒಂದೊಂದೇ ತೋರಿಸ್ಕೊಂಡು ಬರ್ತೀನಿ. ಅಪ್ಪು ಒಳಗಡೆ ಅಲ್ಲಿ ಬಿಟ್ಟಿದ್ದೀನಿ, ಅವನಿದ್ರೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ಅದಕ್ಕೆ ಡೋರ್ ತಗ್ತಾನೇ ಇದ್ದಾನೆ. ಅಲ್ಲಿಂದ ಒಂದು 10 ನಿಮಿಷ ಬೇಗ ವೀಡಿಯೋ ಶೂಟ್ ಮಾಡಿಕೊಂಡು ಅಪ್ಪು ಡೋರ್ ತೆಗೆನ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಬೇಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದು ನನ್ನ ಹತ್ರ .K ಲಿಪ್ ಬಾಮ್ ಇದೆ. ಇದು ಕೂಡ ತುಂಬ ಯಾವಾಗೋ ತೊಗೊಂಡಿದ್ದು, ಇದನ್ನು ಕೂಡ ಯೂಸ್ ಮಾಡ್ತೀನಿ. ಸೇಮ್ ಇದು ರೆಡ್ ಕಲರ್ ಇರುತ್ತೆ. ಆ್ಯಂಡ್ ಇದು ಪ್ರೈಸ್ ಬಂದು 545. ಇದು ಕಾಣಲ್ಲ ನಿಮಗೆ. ಇದೊಂದು ಲಿಪ್ ಬಾಮ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನೇಮೇ ಹೋಗ್ಬಿಟ್ಟಿದೆ, ಪಾಪ್ ಅಂತ ಇದೆ. ಇದು ಈ ಥರ ಇದೆ. ಇದೊಂದು ಲಿಪ್ ಬಾಮ್, ಇದನ್ನು ನಾನು ನೈಕಾದಲ್ಲೇ ಪರ್ಚೇಸ್ ಮಾಡಿದ್ದು, ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಸೇಮ್ ಇದು ಒಂಥರ ಹಚ್ಚಿದ ತಕ್ಷಣ ಲಿಪ್ಸ್ಟಿಕ್ ಹಚ್ಚಿರೋ ಥರ ಫೀಲ್ ಕೊಡುತ್ತೆ. ಇದೊಂದು ಇದೆ ಲಿಪ್ ಬಾಮ್, ಚೆನ್ನಾಗಿದೆ. ಆ್ಯಂಡ್ ಅಪ್ಪು ಎಲ್ಲ ಇದನ್ನ ಮುಚ್ಚೋಳ ಒಂದು ಕಡೆ, ಲಿಪ್ ಬಾಮ್ ಒಂದು ಕಡೆ ಎಲ್ಲ ಎಷ್ಟು ಬಿಟ್ಬಿಟ್ಟಿದ್ದಾನೆ ನೋಡಿ. ಇದು ಮಮಾಅರ್ತ್ ಶೇಡ್ ಬಂದು ಮೇಡ್ ಸೇಫ್ ಅಂತಿದೆ. ಇದು ಆಲ್ರೆಡಿ ಖಾಲಿ ಆಗಿದೆ, ನನ್ನ ಹತ್ರ 2 ಇದೆ. ಇದು ಇನ್ನೊಂದು ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ನಾನು ಹೇಳಿದ್ದು ಎಷ್ಟೊಂದು ಲಿಪ್ ಬಾಮ್ನ ಅಪ್ಪು ಎಲ್ಲೆಲ್ಲೋ ಇಟ್ಬಿಟ್ಟಿದ್ದಾನೆ. ಇದೆ ನೋಡಿ, ಸೇಮ್ ಅಂತೆ. ಅದು ಚೆನ್ನಾಗಿ, ಇದು ನನಗೆ ಆ್ಯಕ್ಚುಲಿ ಇದೊಂಥರ ಲಿಪ್ಸ್ಟಿಕ್ ಫೀಲ್ ಕೊಡುತ್ತೆ, ನಾನು ಅದಕ್ಕೆ ಇದನ್ನು 2 ತೊಗೊಂಡಿದ್ದೀನಿ. ಸೇಮ್ ಲಿಪ್ಸ್ಟಿಕ್ ಹಚ್ಚಿದ್ರೆ ಹೆಂಗಿರುತ್ತೋ ಆ ಥರನೇ ಇರುತ್ತೆ. ನಂಗೆ ಆಲ್ಮೋಸ್ಟ್ ಎಲ್ಲ ರೆಡ್ಡಿಶ್ ಇಷ್ಟ. ನನಗೆ ಲಿಪ್ ಬಾಮ್ಸ್ ಆಗಲಿ, ಲಿಪ್ಸ್ಟಿಕ್ ಆಗಲಿ, ರೆಡ್ ಆ್ಯಂಡ್ ಪಿಂಕ್ ಅಂದರೆ ನಂಗೆ ಡಾರ್ಕ್ ಪಿಂಕ್ ಅಂದರೆ ತುಂಬ ಇಷ್ಟ. ಇದೊಂದು ಮಮಾಅರ್ತ್ ಕಂಪ್ನಿದೆ. ಇದೊಂದು ರೆಡ್ ಕಲರ್, ರೆಡ್. ಇವೆರಡು ಅದರಲ್ಲಿ ಆಲ್ರೆಡಿ ಇದೊಂದು ಖಾಲಿ ಆಗಿಬಿಟ್ಟಿದೆ, ಇದೊಂದಿದೆ. ಇದನ್ನು ನಾನು ನೈಕಾದಲ್ಲಿ ಪರ್ಚೇಸ್ ಮಾಡಿದ್ದು, ಎಲ್ಲ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಅದು ಬಿಟ್ಟು ನೆಕ್ಸ್ಟ್ ಒಂದು ಬಂದು ಲಿಪ್ ಲವ್ ಲ್ಯಾಕ್ಮಿದು. ಇದು ಶೇಡು ಇದ್ರೆ ಹೇಳ್ತೀನಿ, ಚೆರ್ರಿ ಅಂತ ಶೇಡ್ ಬಂದು. ಪ್ರೈಸ್ ಹಾಕಿಲ್ಲ, ಸೊ ಅದು ಶೇಡ್ ಬಂದು ಹೇಗಿದೆ ತೋರಿಸ್ತೀನಿ. ಇದು ಕೂಡ ಚೆನ್ನಾಗಿದೆ, ನ್ಯಾಚುರಲ್ ಆಗಿರುತ್ತೆ ಲಿಪ್ಪು. ಸೇಮ್ ನನ್ನ ಹತ್ರ ಆಲ್ಮೋಸ್ಟ್ ಇರೋದೆಲ್ಲ ಸೇಮ್ ಪಿಂಕ್ ಆ್ಯಂಡ್ ರೆಡ್, ಆಲ್ಮೋಸ್ಟ್ ಎಲ್ಲ ಜಾಸ್ತಿ ನಾನು ಅದನ್ನೇ ಯೂಸ್ ಮಾಡೋದು. ನನಗೆ ಅದೆರಡು ಶೇಡ್ ಬಿಟ್ಟು ಬೇರೆ ಯಾವುದೂ ನನಗೆ ಸೂಟ್ ಆಗೋಲ್ಲ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಪ್ಲಂಪ್ ಅವ್ರದ್ದು ಕ್ಯಾಂಡಿ ಮೇಡ್ಸ್ ಅಂತ. ಸೊ ಇದು ಯಾವ ಥರ ಕಾಣುತ್ತೆ ಅಂದರೆ ಲೈಕ್ ಒಂಥರ ಯಾವ ಥರ ಗ್ಲಾಸಿ ಲುಕ್ ಕೊಡುತ್ತೆ ಇದು ನಿಮ್ಮ ಲಿಪ್ಗೆ. ತೋರಿಸ್ತೀನಿ ನಾನು. ಆ್ಯಂಡ್ ಇದು ಫ್ಲೇವರು ಸೇಮ್ ಈ ಬೂಮರ್ ಬರುತ್ತಲ್ಲ, ಸೇಮ್ ಫ್ಲೇವರು. ಇದನ್ನೇನಾದ್ರು ಲಿಪ್ ಹಚ್ಕೊಂಡ್ರೆ ನಮಗೆ ತಿನ್ನಬೇಕು ಅನಿಸುತ್ತೆ. ಸೊ ಆ ಥರ ಇದೆ ಇದು. ಸೇಮ್ ಗ್ಲಾಸಿ ಲುಕ್ ಕೊಡುತ್ತೆ ನಿಮಗೆ ಲಿಪ್ ಬಾಮ್ ಒಂದು. ಆ್ಯಂಡ್ ಸ್ವೀಟಾಗೂ ಕೂಡ ಇದನ್ನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ.
ಇದನ್ನು ಕೂಡ ನಾನು ನೈಕಾದಲ್ಲೇ ತಗೊಂಡೆ. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ಲಿಪ್ ಸಿರಮ್ ಅಂತ. ಇದನ್ನು ತೊಗೊಂಡಿದ್ದೀನಿ, ಬಟ್ ಆಲ್ಮೋಸ್ಟ್ ನಾನು ಜಾಸ್ತಿ ಯೂಸೇ ಮಾಡಲಿಲ್ಲ. ಇದನ್ನ ನಾನು ಎಷ್ಟೋ ದಿವಸ ಆಗುತ್ತೆ. ನ್ಯಾಚುರಲ್ ಸ್ಕಿನ್ ಕೇರ್ ಲಿಪ್ ಸಿರಮ್ ಅಡ್ವಾನ್ಸ್ಡ್ ಬ್ರೈಟ್ನಿಂಗ್ ಅಂತ ಐತೆ. ಸೊ ಈ ಥರ ಇದೆ. ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದೆ, ಬಟ್ ನಾಟ್ ಯೂಸೇ ಮಾಡಿಲ್ಲ. ಆ್ಯಂಡ್ ಸೇಮ್ ಲ್ಯಾಕ್ಮಿಗೆ ನಾನೇನು ಮಾಡಿಬಿಟ್ಟಿದ್ದೀನಿ ಅಂದರೆ, ಆರ್ಡ್ರ್ ಮಾಡ್ಬೇಕಾದ್ರೆ ಒಂದೊಂದ್ಸಲ ಸೇಮ್ ಶೇಡೇ ಆರ್ಡ್ರ್ ಮಾಡಿಬಿಟ್ಟಿರ್ತೀನಿ, ಗೊತ್ತೇ ಆಗಿರಲ್ಲ. ಇದು ಮ್ಯಾಂಗೋ ಅಂತ ಶೇಡು. ಇದು ಕೂಡ ಚೆನ್ನಾಗಿದೆ. ಈ ಥರ ಇದೆ. ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಿದೆ ಎಲ್ಲ. 199 200 ಈ ಥರ ಅಷ್ಟೇ. ಇದೊಂದು ಇದು ಸೇಮ್ ನೈಕಾದಲ್ಲೇ ರೀಸೆಂಟಾಗಿ ಬೈ ಮಾಡಿದೆ. ಆ್ಯಂಡ್ ಇದೊಂದು ಮಿನಿಮಲಿಸ್ಟ್ ಅಂತ ಆ್ಯಸಿಡ್ 80% ಲಿಪ್ ಟ್ರೀಟ್ಮೆಂಟ್ ಬಾಮ್. ಇದು ಕೂಡ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಗೈಸ್, ನಾಟ್ ಇಷ್ಟ ಆಗಿಲ್ಲ. ಒಂಥರ ಯೂಸೇ ಮಾಡಿಲ್ಲ ನನಗೆ. ನೋಡ್ರಿ, ಎಲ್ಲ ಅಪ್ಪು ಹಿಂಗೆ ಮುಚ್ಚಳ ತೆಗೆದು ಬಿಸಾಕಿರ್ತಾನೆ. ಅವ್ನ ಕೈ ಸಿಕ್ತು ಅಂದರೆ ಮುಗೀತು. ಇದೊಂದು ಲಿಪ್ ಬಾಮು. ಇದ್ರ ನೇಮೇ ಹೋಗ್ಬಿಟ್ಟೈತೆ, ಕಾಣಿಸ್ತಾನೆ ಇಲ್ಲ. ಆಲ್ಮೋಸ್ಟ್ ನೇಮ್ ಹೋಗ್ಬಿಟ್ಟೈತೆ. ಬಟ್ ಇದು ಕೂಡ ಸಕ್ಕತ್ತಾಗಿದೆ. ಇದೊಂಥರ ಯಾವ ಕಲರ್ ಇದೆ ಅಂದರೆ ನೋಡ್ರಿ, ಬೀಟ್ರೋಟ್ ಮರೂನ್ ಕಲರ್ ಇದೆ ಇದು. ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಯಾರೋ ಯೂಸ್ ಮಾಡ್ತಿದ್ರು, ಚೆನ್ನಾಗಿದೆ. ಇದು ಕೂಡ ನಾನು ಕೊಡ್ಬೋದು, ಚೆನ್ನಾಗಿದೆ. ಲಿಪ್ ಬಾಮ್ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನನಗೆ ಇದು ತುಂಬ ಇಷ್ಟ. ಎಮ್ ಕೆಫೆ ಅವ್ರದ್ದು ಕಾಫಿ ಲಿಪ್ ಬಾಮ್. ಇದು ಸೇಮ್ ಗ್ಲಾಸಿ ಲುಕ್, ಚೆನ್ನಾಗಿದೆ. ಇದು ಪ್ರೈಸು ಕೂಡ ಹೋಗ್ಬಿಟ್ಟೈತೆ, ಬಟ್ ಚೆನ್ನಾಗಿದೆ. ನಾನು ಜಾಸ್ತಿ ಯೂಸೇ ಮಾಡಿಲ್ಲ. ಯೂಸ್ ಮಾಡಿದ್ದೀನಿ, ಬಟ್ ಅಷ್ಟು ಯೂಸ್ ಮಾಡಿಲ್ಲ. ಇದೊಂದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಬಂದು ನೋಡಿರಿ, ಹಿಂಗೆ ಎಲ್ಲ ತೆಗೆದು ಬಿಸಾಕಿರ್ತಾನೆ. ಎಲ್ಲ ಚೆಲ್ಲೇ ಹೋಗ್ಬಿಟ್ಟೈತೆ ಗೈಸ್. ಹಿಂಗೆ ನನ್ನ ಮಗ ಮಾಡೋ ಕೆಲಸ ಎಲ್ಲ ಹಿಂಗೆ. ಇದು ಅವ್ರದ್ದೇ ಲಿಪ್ ಪಾಲಿಶಿಂಗ್ ಆಯಿಲು, ಎಮ್ ಕೆಫೆ ಅವ್ರದ್ದೇ. ಇದೊಂದು ಲೂಸ್ ಎಷ್ಟು ಮಾಡೇ ಇರಲಿಲ್ಲ ನೋಡ್ರಿ, ಎಲ್ಲ ಹಿಂಗೆ ಮಾಡಿ ಚೆಲ್ಲಿ ಇಟ್ಬಿಟ್ಟು ನನ್ನ ಕೈ ಸಿಗೋ ಥರನೇ ಇಟ್ಬಾರ್ದು, ಎತ್ತಿಡಬೇಕೆಲ್ಲ. ಆ್ಯಂಡ್ ಇದೊಂದು ಒನ್ ಥಿಂಕ್ ಮಾಯ್ಶ್ಚರೈಸರ್ ಲಿಪ್ಪು ಎಸೆನ್ಸ್. ಇದೊಂದು ರೀಸೆಂಟಾಗಿ ಅಮೆಝಾನಲ್ಲಿ ತೊಗೊಂಡೆ. ಇದು ಕೂಡ ಚೆನ್ನಾಗಿದೆ, ಐ ಲೈಕ್ ದಿಸ್. ಇದು ಸೇಮ್ ಒಂಥರ ಲಿಪ್ ಕೇರ್. ಇದು ಮಿನಿಮಲಿಸ್ಟ್ ಅವ್ರದ್ದು. ಇದು ಚೆನ್ನಾಗಿಲ್ಲ ಗೈಸ್, ನಾನು ಯೂಸೇ ಮಾಡ್ತಾಯಿಲ್ಲ. ತೊಗೊಂಡೆ, ಒಂದು 2 ಸಲ ಯೂಸ್ ಮಾಡಿದೆ, ಬಟ್ ಅಷ್ಟು ರಿಸಲ್ಟ್ ಸಿಕ್ಕಿಲ್ಲ. ಸೊ ಯೂಸೇ ಮಾಡ್ತಾಯಿಲ್ಲ. ಆ್ಯಂಡ್ ಇದು ಚೆನ್ನಾಗಿದೆ, ಬಬಲ್ ಗಮ್ ಲಿಪ್ ಬಾಮ್. ಪಿಲಿಗ್ರಿಮ್ ಕಂಪ್ನಿಯವ್ರದ್ದು. ಇದು ಕೂಡ ಚೆನ್ನಾಗಿದೆ. ಫ್ಲೇವರ್ ನೋಡ್ತಾ ಇದ್ರೆ ಬೂಮರ್ ತಿಂದಂಗೆ ಫೀಲ್ ಆಗ್ತಾ ಇರುತ್ತೆ ನನಗೆ. ಸಕ್ಕತ್ತಾಗೈತೆ ಫ್ಲೇವರ್. ಸೇಮ್ ಬೂಮರ್ದು ಇರುತ್ತಲ್ಲ ಫ್ಲೇವರ್, ಸೇಮ್ ಸ್ಮೆಲ್. ಪಿಲಿಗ್ರಿಮ್ ಕಂಪ್ನಿಯವ್ರದ್ದು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಲನೇಜ್ ಅವ್ರದ್ದು ಲಿಪ್ ಸ್ಲಿಪ್ಪಿಂಗ್ ಮಾಸ್ಕ್. ಇದನ್ನು ಎಷ್ಟು ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ ಗೊತ್ತಾ. ಇದು ಸೇಮ್ ಲಿಪ್ ಕಚ್ಚಿದ ತಕ್ಷಣ ಒಂಥರ ಗ್ಲಾಸಿ ಲುಕ್ ಕೊಡುತ್ತೆ. ಸೊ ನನಗೆ ಅದಕ್ಕೆ ಲಿಪ್ ಬಾಮ್ ಫೇವ್ರೇಟು. ಲಿಪ್ ಬಾಮ್ಗಿಂತ ಲಿಪ್ ಮಾಸ್ಕ್, ಲೈಟ್ ಸ್ಲೀಪಿಂಗ್ ಮಾಸ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಪ್ರೈಸ್ ಬಂದು ಹೋಗ್ಬಿಟ್ಟೈತೆ. ಐ ಥಿಂಕ್ ಇದು 500 600 ನಾನು ತೊಗೊಂಡಾಗ. ಬಟ್ ಇದು ಕೂಡ ಚೆನ್ನಾಗಿದೆ. ಇದೆಲ್ಲ ಸೇಮ್ ನೈಕಾದಲ್ಲೇ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಬಯೋಟಿಕ್ ಕಂಪ್ನಿಯವ್ರದ್ದು ವೈಟ್ನಿಂಗ್ ಲಿಪ್ ಬಾಮ್ ಅಂತಿದೆ, ಬಯೋಫ್ರೂಟ್ ಅಂತಿದೆ. ಇದು ಕೂಡ ಚೆನ್ನಾಗಿದೆ ಗೈಸ್. ನೋಡಿರಿ, ರೆಡ್ ಹಚ್ಚಿದ ತಕ್ಷಣ ಒಂಥರ ರೆಡ್ ಕಲರ್ ಕಾಣುತ್ತೆ ಲಿಪ್. ಇದೆಲ್ಲ ಇವಾಗ ಏನಂದರೆ ನಿಮ್ಗೆ ಆನೆಸ್ಟ್ ಇವಾಗೇನೋ ಸುಮ್ಮನೆ ಆಚೆನೇ ಹೋಗಬೇಕು, ಏನಷ್ಟೇನು ಎಮರ್ಜೆನ್ಸಿ ಇಲ್ಲ, ಎಲ್ಲೂ ಔಟಿಂಗ್ ಇಲ್ಲ, ಏನಿಲ್ಲ ಅಂದರೆ ಇಲ್ಲಿಲ್ಲೇ ಅಂತಂದರೆ ಸೊ ನೀವು ಈ ಥರ ರೆಡ್ ಲಿಪ್ ಬಾಮ್ನೆಲ್ಲ ಮೇಂಟೈನ್ ಮಾಡಿದ್ರೆ ಸರಿ ಹೋಗುತ್ತೆ. ಅದನ್ನ ಬಿಟ್ಟು ಲಿಪ್ಸ್ಟಿಕ್ಕೇ ಹಚ್ಕೊಬೇಕು ಅಂತ ಏನಿಲ್ಲ. ನನ್ನ ಒಂದು ಪರ್ಸ್ನಲ್ಲಾಗಿ ಯಾವಾಗಲೂ ಆಚೆ ಹೋದಾಗ ಅಂದರೆ ಐ ಮೀನ್ ಇಲ್ಲೇ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಹೋದಾಗ ಲಿಪ್ಸ್ಟಿಕ್ ಅವಶ್ಯಕತೆ ನೆಸೆಸಿಟಿ ಇರಲ್ಲ, ಸುಮ್ಮನೆ ಲಿಪ್ ಹಾಳಾಗ್ಬಿಡುತ್ತೆ ಅಂದಾಗ ನನ್ನ ಒಂದು ಪರ್ಸ್ನಲ್ ಲಿಪ್ ಬಾಮ್ ಬಂದು ಇದೇನೆ. ಇದಂತೂ ನಾನು ಜಾಸ್ತಿ ಆಚೆನೇ ಅಂತಲ್ಲ, ಮನೇಲಿದ್ದಾಗಲೂ ಕೂಡ ನಾನು ಇದನ್ನೇ ಯೂಸ್ ಮಾಡೋದು, ಜಾಸ್ತಿ ಇದೇ ಯೂಸ್ ಮಾಡೋದು. ಮೆಬಿಲಿಯನ್ ಕಂಪ್ನಿಯವ್ರದ್ದು
ಬೇಬಿ ಕಲರ್ ಅಂತ ಐತೆ. ಶೇಡ್ ಬಂದು ಕಾಣಿಸ್ತಾ ಇಲ್ಲ, ಈ ಶೇಡ್ ಇದ್ರಲ್ಲಿ ಕಾಣಿಸ್ತಾ ಇಲ್ಲ, ಹೋಗ್ಬಿಟ್ಟೈತೆಲ್ಲ. ಬಟ್ ಸೀರಿಯಸ್ ಆಗಲು ಸೇಮ್ ನನ್ನ ಹತ್ರ ಲಿಪ್ಸ್ಟಿಕ್ ಇದನ್ನು ಹಚ್ಬಿಟ್ರೆ ಲಿಪ್ಸ್ಟಿಕ್ ಹಚ್ಚಿರೋ ಥರನೇ ಕಾಣುತ್ತೆ. ಕಾಣಿಸ್ತೈತಾ? ಇದು ತೋರಿಸ್ತೀನಿ ನೋಡಿ, ಕಾಣಿಸ್ತಾ? ಸೇಮ್ ಲಿಪ್ಸ್ಟಿಕ್ ಹಚ್ಚೋದೇ ಬೇಡ ಗಾಯ್ಸ್, ಇದನ್ನು ಹಚ್ಕೊಂಡ್ರೆ ಸೇಮ್ ಲಿಪ್ಸ್ಟಿಕ್ ಹಚ್ಚಿರೋ ಥರನೇ ಕಾಣುತ್ತೆ. ಅದಕ್ಕೆ ನಾನು ಇದನ್ನು ಖಾಲಿಯಾಗಿತ್ತು, ಇದನ್ನು ಇನ್ನೊಂದು ತರಿಸ್ಕೊಬೇಕು. ಬಟ್ ಇದು ನಂಗೆ ಶೇಡ್ ಯಾವಂತ ಗೊತ್ತಾಯ್ತಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ನಾನು ಜಾಸ್ತಿ ಯೂಸ್ ಮಾಡೋದು, ಎಲ್ಲರೂ ಆಚೆ ಹೋದಾಗಲೂ ಜಾಸ್ತಿ ಇದನ್ನೇ ತೊಗೊಂಡೋಗೋದು. ನನ್ನ ಒಂದು ಫೇವ್ರೆಟ್ ಲಿಪ್ ಬಾಮ್ ಅಂತ ಹೇಳ್ಬೋದು ಇದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಸೇಮ್ ಬೇಬಿ ಲಿಪ್ಸ್, ಮೆಬಿಲಿಯನ್ ಕಂಪ್ನಿ ಇದೆ. ಇದು ಪಿಂಕ್ ಕಲರ್ ಬರುತ್ತೆ, ಅಂದರೆ ಹಚ್ಚಿದಾಗ ಸ್ವಲ್ಪ ಲೈಟ್ ಇರುತ್ತೆ, ಹಂಗೆ ಹೋಯ್ತಾ ಹೋಯ್ತಾ ಡಾರ್ಕ್ ಶೇಡ್ ಆಗುತ್ತಲ್ಲ, ಸೊ ಆ ಟೈಪ್ ಇದು ಆಲ್ಮೋಸ್ಟ್ ಖಾಲಿ ಆಯ್ತಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಇದೊಂದು ಬೇಬಿ ಲಿಪ್ಸ್. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದೊಂಥರ ಚೆನ್ನಾಗಿದೆ ಗೈಸ್ ಲಿಪ್ ಬಾಮ್. NMF ಅಂತಿದೆ ಅಷ್ಟೇ, ಇನ್ನೇನು ಇಲ್ಲ. ಇದು ನಾನು ಅಮೆಝಾನಲ್ಲಿ ತೊಗೊಂಡೆ, 180 2 ತೊಗೊಂಡಿದ್ದೆ. ಇದು ಕೂಡ ಒಂಥರ ಸೇಮ್ ಈ ಹಿಮಾಲಯ ಕಂಪ್ನಿ ಬರುತ್ತಲ್ಲ ಲಿಪ್ ಬಾಮು, ಸೇಮ್ ಆ ಥರ ಇದೆ, ಚೆನ್ನಾಗಿದೆ. ನಮ್ಮ ಹಸ್ಬೆಂಡ್ಗೂ ಕೂಡ ನಾನು ಲಿಪ್ ಬಾಮ್ ಬೇಕು ಅಂತ ಕೇಳಿದ್ದಾಗ, ಅಂದರೆ ಇಲ್ಲಿಂದ ನಾನು ಅವ್ರಿಗೆ ಬರ್ತಡೆಗೆ ಬಟ್ಟೆ ಮತ್ತು ಶೂಸ್ಗಳೆಲ್ಲ ಕಳಿಸಿದ್ನಲ್ಲ, ಬಟ್ಟೆಸ್ ಎಲ್ಲ ಇಲ್ಲಿಂದನೇ ಕಳಿಸಿದ್ನಲ್ಲ, ಆವಾಗ ಅವರು ಲಿಪ್ ಬಾಮು ಬೇಕು ಅಂತ ಕೇಳಿದ್ರು. ಅವಾಗ ನಾನಿದ್ದು 2 ಆರ್ಡ್ರ್ ಮಾಡಿದ್ದೆ, ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ, 2 ಬಂದಿತ್ತು. ಅವಾಗ ಒಂದು ಅವ್ರಿಗೆ ಕಳಿಸಿ ಒಂದು ನಾನೆಲ್ಲೇ ಇಟ್ಕೊಂಡಿದ್ದೆ, ಅದೇ ಲಿಪ್ ಬಾಮ್ ಇದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಹರ್ಬಲ್ ಲಿಪ್ ಬಾಮ್, ಇದು ಕೂಡ ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಆಯ್ತಾ ಬರ್ತೀವಿ. ಚೆನ್ನಾಗಿದೆ, ಫ್ಲೇವರ್ ಚೆನ್ನಾಗಿದೆ. ನಾನೇನು ಗೊತ್ತಾ, ಈ ಲಿಪ್ ಬಾಮ್ ಎಲ್ಲ ತೊಗೊಂಡಿದ್ದ ತಕ್ಷಣ ನಾನು ಫಸ್ಟು ಅಬ್ಸರ್ವ್ ಮಾಡೋದೇ ಫ್ಲೇವರು ಆ್ಯಂಡ್ ಇದು ಕ್ವಾಂಟಿಟಿ ಹೇಗಿದೆ, ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ತೀನಿ. ಕ್ವಾಂಟಿಟಿನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಆ್ಯಂಡ್ ಒಂಥರ ಪರವಾಗಿಲ್ಲ, ಅಷ್ಟು ಲುಕ್ ಇಲ್ಲ ಇದು ಹಚ್ಚಿದ್ರೆ, ಬಟ್ ಓಕೆ ಚೆನ್ನಾಗಿದೆ. ಇನ್ನು ಆಲ್ಮೋಸ್ಟ್ ಖಾಲಿ ಆಯ್ತಾ ಬಂತು, ಬಟ್ ನಾನು ಮತ್ತೆ ಇದನ್ನು ಬಂದು ಮಾಡಲ್ಲ, ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಈ ಲಿಪ್ ಬಾಮ್ನ ನೀವು ಆಲ್ಮೋಸ್ಟ್ ಈ ಕೊರಿಯನ್ಸಲ್ಲಿ ಕೊರಿಯನ್ನೆಲ್ಲ ಜಾಸ್ತಿ ಇದನ್ನು ಯೂಸ್ ಮಾಡೋದು ನೋಡಿರ್ತೀರ. ಸೊ ನನಗೂ ಇದನ್ನು ಯೂಸ್ ಮಾಡಬೇಕು ಅನಿಸ್ತು, ಸೊ ನಾನು ತಗೊಂಡೆ, ಅಮೆಝಾನಲ್ಲಿ ತಗೊಂಡೆ ನಾನು ಇದನ್ನು, ವ್ಯಾಸ್ಲಿನ್ದು. ಇದು ನೋಡಿ ಈ ಥರ ಚೆನ್ನಾಗಿದೆ. ಸೊ ಇಷ್ಟೇ ನನ್ನ ಒಂದು ಲಿಪ್ ಬಾಮ್ ಕಲೆಕ್ಷನ್ ಬಂದು. ಯಾರ್ಯಾರು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಆ್ಯಂಡ್ ನೆಕ್ಸ್ಟ್ ಏನು ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲವ್ ಯು.